ಕಂಪ್ಯೂಟರ್ ಪರಿಣಿತರಿಗಾಗಿ ಯೋಗ ಅಭ್ಯಾಸ ಎನ್ನುವಂತ ಅರ್ಥ. ಒಂದು ಮಾನಸಿಕ ಕಾಯಿಲೆ ಮತ್ತು ಇನ್ನೊಂದು ದೈಹಿಕ ಕಾಯಿಲೆ ಅಂತಂದ್ರೆ ಮಾನಸಿಕ ತೊಂದರೆಗಳು ಯಾವ ರೀತಿ ಆಗ್ತವೆ, ದೈಹಿಕ ತೊಂದರೆಗಳು ಯಾವ ರೀತಿ ಆಗ್ತವೆ ಅನ್ನೋದನ್ನು ಸಹ ನಿಮಗೆ ಕಾಡ್ತವೆ. ಅಂದ್ರೆ ಮೊದಲನೇದಾಗಿ ಕಣ್ಣಿನ ಸಮಸ್ಯೆ, ಕತ್ತು ನೋವು ಅಂತ ಕರಿತೀವಿ, ಆ ರೀತಿ ತೊಂದರೆಗಳಾಗುವಂಥದ್ದು. ಹಿಂಗೆ ಕೂತು ಕತ್ತು ಒಂದೇ ಕಡೆ ಸ್ಟ್ರಿಕ್ನೆಸ್ ಆಗಿದೆ ಏನಾಗಿರುತ್ತೆ, ನೋವಾಗಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಮತ್ತು ನಮ್ಮ ಭುಜಗಳಲ್ಲಿ ಒಂದೇ ಜಾಗದಲ್ಲಿ ಕುಳಿತುವುದರಿಂದ ಭುಜಗಳಿಗೂ ಸಹ ಏನಾಗುತ್ತೆ, ವ್ಯಾಯಾಮವಿಲ್ಲದೆ ಭುಜಗಳಿಗೂ ಒಂದು ರಿಲ್ಯಾಕ್ಸ್ ಇಲ್ಲದೆ ಏನಾಗಿರುತ್ತೆ, ಅಲ್ಲಿನೂ ಸಹ ತೊಂದರೆಗಳು ಕಾಡುವಂಥ ಚಾನ್ಸಸ್ ಇರುತ್ತೆ. ಮತ್ತು ಭುಜಗಳಿಗಾಯಿತು, ಮತ್ತು ನಮ್ಮ ಬೆನ್ನಿನ ಮಧ್ಯಭಾಗದಲ್ಲಿ ಮತ್ತು ಇಡೀ ಬೆನ್ನನ್ನು ಸಹ, ಸೊಂಟ ನೋವನ್ನು ಸಹ ನಾವೇನು ಮಾಡ್ಬೋದು, ಕಾಣ್ಬೋದಾಗಿದೆ. ಎಲ್ಲರಿಗೂ ನಮಸ್ಕಾರ. ನಾನು ಯೋಗಪಟು ಸಂದೀಪ್ MNS ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ಯೋಗಾಭ್ಯಾಸಕ್ಕೆ ಪ್ರೀತಿಯ ಸ್ವಾಗತ. ನಿಮಗೆ ಈಗಾಗಲೇ ತಮ್ಮನೆಲ್ಲ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ಯೋಗಾಭ್ಯಾಸ ಯಾವ ಟಾಪಿಕ್ ಮೇಲೆ ಅಂತ. ಹೌದು, ಇವತ್ತಿನ ಯೋಗಾಭ್ಯಾಸ ಕಂಪ್ಯೂಟರ್ ಪರಿಣಿತರಿಗಾಗಿ ಯೋಗ ಅಭ್ಯಾಸ ಎನ್ನುವಂತ ಮಾಹಿತಿ ಮೂಲಕ ನಿಮ್ಮ ಮುಂದೆ ಬಂದಿದ್ದೇನೆ. ಏನು ಈ ಕಂಪ್ಯೂಟರ್ ಪರಿಣಿತರಿಗಾಗಿ ಯೋಗಾಭ್ಯಾಸ ಅಂದರೆ, ಒಂದೇ ಕಡೆ ದಿನವಿಡೀ ಒಂದೇ ಜಾಗದಲ್ಲಿ ಕುಳಿತು ಕಂಪ್ಯೂಟರ್ ಮುಂದೆ ಯಾರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ಆಗುವಂಥ ತೊಂದರೆಗಳು ಏನು, ಮತ್ತು ಅದಕ್ಕೆ ಯಾವ ರೀತಿ ಯೋಗಾಭ್ಯಾಸವನ್ನು ಮಾಡಬೇಕು ಎನ್ನುವಂಥದ್ದನ್ನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ನಮಗೆ ಎಲ್ಲರಿಗೂ ಗೊತ್ತು, ಸಾಕಷ್ಟು ಸಂಶೋಧನೆಗಳ ಮೂಲಕ ಕಂಪ್ಯೂಟರ್ ಈ ಜಗತ್ತಿಗೆ ಬಂದಿದೆ ಅನ್ನುವಂಥದ್ದು. ಆದರೆ ಅದನ್ನು ಯೂಸ್ ಮಾಡಲಿಕ್ಕೆ ವ್ಯಕ್ತಿಗಳೇ ಬೇಕು, ಮನುಷ್ಯರೇ ಬೇಕು. ಹಾಗಾಗಿ ಅದರ ಮುಂದೆ ದಿನವಿಡೀ ಕುಳಿತು ಕೆಲಸ ಮಾಡೋದ್ರಿಂದ ಅವರಿಗೆ ಯಾವ ರೀತಿ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಡ್ತವೆ, ಅದಕ್ಕೆ ಯಾವ ರೀತಿ ಯೋಗವನ್ನು ಮಾಡಬೇಕು ಎನ್ನುವುದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮಗೆ ಗೊತ್ತೇ ಇರುತ್ತೆ, ಕಂಪ್ಯೂಟರ್ನಲ್ಲಿ 2 ರೀತಿ ಪ್ರಭೇದಗಳು ಬರುತ್ತೆ, ಒಂದು ಸಾಫ್ಟ್ವೇರ್ ಮತ್ತು ಒಂದು ಹಾರ್ಡ್ವೇರ್ ಅಂತ. ಅದೇ ರೀತಿ ಮನುಷ್ಯನಲ್ಲೂ ಸಹ ಅದನ್ನು ಅಲ್ಲೇ ಕುಳಿತು ಯೂಸ್ ಮಾಡೋದ್ರಿಂದ ಅವನಿಗೂ ಸಹ 2 ರೀತಿಯ ಸಮಸ್ಯೆಗಳು ಕಾಡ್ತಾ ಇರ್ತವೆ. ಒಂದು ಮಾನಸಿಕ ಕಾಯಿಲೆ ಮತ್ತು ಇನ್ನೊಂದು ದೈಹಿಕ ಕಾಯಿಲೆ ಅಂತಂದ್ರೆ ಮಾನಸಿಕ ತೊಂದರೆಗಳು ಯಾವ ರೀತಿ ಆಗ್ತವೆ, ದೈಹಿಕ ತೊಂದರೆಗಳು ಯಾವ ರೀತಿ ಆಗ್ತವೆ ಅನ್ನೋದನ್ನು ಸಹ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಮೊದಲನೇದಾಗಿ ಈ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೊಂದು ಮಾಹಿತಿಯನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಯಾರಿಗಾದರೂ ಆನ್ಲೈನ್ ಯೋಗ ತರಗತಿಗಳು ಅವಶ್ಯಕತೆ ಇದ್ದರೆ ಕೆಳಗಡೆ ಕೊಟ್ಟಿರುವಂಥ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಆಗಿರ್ಬೋದು ಅಥವಾ ಕರೆ ಮಾಡೋ ಮೂಲಕವಾದ ಆಗಿರ್ಬೋದು ಸಂಪರ್ಕ ಮಾಡಬಹುದು. ನಾನು ನಿಮಗೆ ಇವತ್ತಿನ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡ್ತಾ ಹೋಗ್ತೇನೆ. ಒಂದೇ ಕಡೆ ಕುಳಿತು ಕೆಲಸ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಮಾನಸಿಕ ಒತ್ತಡವು ಜಾಸ್ತಿ ಆಗಿರುತ್ತೆ. ಅದೇ ವಿಚಾರವಾಗಿ ಅದೇ ಕೆಲಸವನ್ನು ಮಾಡ್ತಾ ಹೋದಂಗೆಲ್ಲ ಮಾನಸಿಕ ಒತ್ತಡವು ಜಾಸ್ತಿ ಆದಾಗೆ ಈ ಥರ ಆರೋಗ್ಯ ಸಮಸ್ಯೆಗಳು ಕಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತು ದೈಹಿಕ ತೊಂದರೆಗಳು ಅಂದರೆ ಯಾವೆಲ್ಲ ಕಾಡ್ತವೆ ಅಂದರೆ, ಮೊದಲನೇದಾಗಿ ಕಣ್ಣಿನ ಸಮಸ್ಯೆ, ಸಮೀಪ ದೃಷ್ಟಿ ಆಗಿರ್ಬೋದು ಅಥವಾ ದೂರ ದೃಷ್ಟಿ ಆಗಿರ್ಬೋದು ಅಥವಾ ಕಣ್ಣಲ್ಲಿ ನೀರು ಬರುವಂಥದ್ದು, ಈ ರೀತಿ ಎಲ್ಲವೂ ಏನಾಗ್ತಾ ಇರುತ್ತೆ, ತೊಂದರೆಗಳು ಆಗ್ತಾ ಇರುತ್ತೆ. ಕತ್ತಿನ ಭಾಗದಲ್ಲಿ ಏನಾಗುವಂಥದ್ದು, ತೊಂದರೆ ಆಗುವಂಥದ್ದು, ಕತ್ತು ನೋವು ಅಂತ ಕರಿತೀವಿ, ಆ ರೀತಿ ತೊಂದರೆಗಳಾಗುವಂಥದ್ದು. ಹಿಂಗೆ ಕೂತು ಕತ್ತು ಒಂದೇ ಕಡೆ ಸ್ಟ್ರಿಕ್ನೆಸ್ ಆಗಿದೆ ಏನಾಗಿರುತ್ತೆ, ನೋವಾಗಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಮತ್ತು ನಮ್ಮ ಭುಜಗಳಲ್ಲಿ ಒಂದೇ ಜಾಗದಲ್ಲಿ ಕುಳಿತುವುದರಿಂದ ಭುಜಗಳಿಗೂ ಸಹ ಏನಾಗುತ್ತೆ, ವ್ಯಾಯಾಮವಿಲ್ಲದೆ ಭುಜಗಳಿಗೂ ಒಂದು ರಿಲ್ಯಾಕ್ಸ್ ಇಲ್ಲದೆ ಏನಾಗಿರುತ್ತೆ, ಅಲ್ಲಿನೂ ಸಹ ತೊಂದರೆಗಳು ಕಾಡುವಂಥ ಚಾನ್ಸಸ್ ಇರುತ್ತೆ. ಮತ್ತು ಭುಜಗಳಿಗಾಯಿತು, ಮತ್ತು ನಮ್ಮ ಬೆನ್ನಿನ ಮಧ್ಯಭಾಗದಲ್ಲಿ ಮತ್ತು ಇಡೀ ಬೆನ್ನನ್ನು ಸಹ, ಸೊಂಟ ನೋವನ್ನು ಸಹ ನಾವೇನು ಮಾಡ್ಬೋದು, ಕಾಣ್ಬೋದಾಗಿದೆ. ಒಂದೇ ಕಡೆ ಕುಳಿತುವುದರಿಂದ ನಮಗೆ ಜೀರ್ಣಶಕ್ತಿಯು ಕಡಿಮೆಯಾಗಿ ನಮ್ಮ ಹೊಟ್ಟೆಯ ಬೊಜ್ಜು ಬರಲಿಕ್ಕೆ ಸಾಧ್ಯವಾಗಿರುತ್ತದೆ. ಒಬೆಸಿಟಿ ಅಂತ ಕರಿತೀವಿ, ಅದು ಏನಾಗಿರುತ್ತೆ, ಬರುವಂಥದ್ದು ಆಗಿರುತ್ತೆ. ಮತ್ತು ಯಾವುದೇ ಕೈ ಕಾಲುಗಳಿಗೆ ಚಾಲನೆ ಇಲ್ಲದೆ ಅಲ್ಲಿ ತೊಂದರೆ ಉಂಟಾಗಿ ಕೈ ಕಾಲುಗಳು ಪೇನ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವತ್ತಿನ ಯೋಗಾಭ್ಯಾಸದಲ್ಲಿ ನಾನು ನಿಮಗೆ ಎಲ್ಲವುಗಳಿಗೆ ಯಾವ ರೀತಿ ಯೋಗವನ್ನು ಮಾಡಿ ಅವುಗಳನ್ನು ಸರಿಪಡಿಸಿಕೊಳ್ಳಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ಯೋಗವನ್ನು ಮಾಡುವಂಥದ್ದು ಬೆಳಗ್ಗೆ ಮತ್ತು ಸಾಯಂಕಾಲ ಮಾಡ್ತೀವಿ. ಆದರೆ ಕೆಲಸ ಮಾಡಬೇಕಾದ್ರೆ ಯಾವ ರೀತಿ ಸ್ವಲ್ಪ ದೇಹಕ್ಕೆ ಚಾಲನೆಯನ್ನು ಕೊಡಬೇಕು ಎನ್ನುವುದನ್ನು ಸಹ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಕಣ್ಣಿಗೆ ವ್ಯಾಯಾಮ. ಕಣ್ಣಿಗೆ ಯಾವ ರೀತಿ ವ್ಯಾಯಾಮ ಮಾಡಬೇಕಂದ್ರೆ, ನಿಮ್ಮ ಬಲಗೈನ ಈ ರೀತಿ ಮುಂದೆ ಚಾಚಿ ಹೆಬ್ಬೆರಳನ್ನು ಈ ರೀತಿ ಮೇಲೆ ಎತ್ತಬೇಕು. ಹೆಬ್ಬೆರಳನ್ನು ಮೇಲೆತ್ತಿ ನಮ್ಮ ದೃಷ್ಟಿ ಹೆಬ್ಬೆರಳ ಮೇಲೆ ಇರಬೇಕು. ಹೆಬ್ಬೆರಳನ್ನು ನಾವು ಬಲಗಡೆಯಿಂದ ಮತ್ತು ಎಡಗಡೆಗೆ ತಿರುಗಿಸುವಂಥದ್ದು. ಸ್ಟಾರ್ಟ್ ಮಾಡೋಣ. ಹೆಬ್ಬೆರಳನ್ನು ನೋಡ್ತಾ ಇರಬೇಕು, ಹೆಬ್ಬೆರಳನ್ನು ಬಲಗಡೆಗೆ ತಿರುಗಿಸ್ತಾ ಇರಬೇಕು, ಮತ್ತೆ ಎಡಗಡೆಗೆ.
ಈ ರೀತಿ ಹೆಬ್ಬೆರಳನ್ನು ಬಲಗಡೆಗೆ ಮತ್ತು ಎಡಗಡೆ ತಿರುಗಿಸಿದಾಗ ನಮ್ಮ ಕತ್ತನ್ನು ತಿರುಗಿಸಬಾರ್ದು, ನಮ್ಮ ಕಣ್ಣನ್ನು ಮಾತ್ರ ತಿರುಗಿಸಬೇಕು. ಇದು ಮೊದಲನೆಯ ಚಾಲನೆ, ಮೊದಲನೇ ಕಣ್ಣಿನ ಚಲನೆ. ಮತ್ತು ಎರಡನೇದಾಗಿ ನಾವು ನಮ್ಮ ಬೆರಳನ್ನು ವೃತ್ತಾಕಾರವಾಗಿ ತಿರುಗಿಸ್ತಾ ಇರಬೇಕು, ಬಟ್ ನಾವು ಅದನ್ನೇ ನೋಡ್ತಾ ಇರಬೇಕು. ನಮ್ಮ ಕತ್ತನ್ನು ತಿರುಗಿಸಬಾರ್ದು, ಕಣ್ಣನ್ನು ಮಾತ್ರ ನಾವೇ ಮಾಡಬೇಕು, ತಿರುಗಿಸ್ಬೇಕು. ಇದನ್ನು ಬಲಗೈಯಿಂದ ಮತ್ತು ಎಡಗೈಯಿಂದ ಎರಡು ಕಡೆಯಿಂದನೂ ಮಾಡಬೇಕು. ಕೈಗಳನ್ನು ಈ ರೀತಿ ಇಡ್ತೀವಿ ಮುಂದೆ ಬಲಗೈಯನ್ನು, ಮತ್ತು ಇದನ್ನು ವೃತ್ತಾಕಾರವಾಗಿ ಮೇಲೆ ತಿರುಗಿಸುವಂಥದ್ದು. ಇದೇ ರೀತಿ ಮತ್ತೆ ಎಡಗಡೆಗೆ. ಈ ರೀತಿ ಎರಡು ಬದಿಗೆ ಮಾಡೋದರಿಂದ ನಮ್ಮ ಕಣ್ಣಿಗೆ ಏನಾಗಿರುತ್ತೆ, ಉತ್ತಮ ಚಾಲನೆ ಸಿಗುತ್ತದೆ. ನೀವು ಕಂಪ್ಯೂಟರ್ ಮುಂದೆ ಕುಳಿತು ಯೂಸ್ ಮಾಡುವಾಗ ಇದೇನಾಗಿರುತ್ತೆ, ನಿಮ್ಮ ಕಣ್ಣನ್ನು ಉತ್ತಮಗೊಳಿಸುವಂತ ಸಾಧ್ಯತೆ ಇರ್ತದೆ. ಇದು ಕಣ್ಣಿಗೆ ಉಪಯುಕ್ತವಾದಂಥ ಚಾಲನೆಯಾಗಿದೆ. ಈಗ ಎರಡನೇದಾಗಿ ಕತ್ತು ಮತ್ತು ಭುಜಗಳಿಗೆ ವ್ಯಾಯಾಮ. ಕತ್ತು ಮತ್ತು ಭುಜಗಳಿಗೆ ಯಾವ ರೀತಿ ಆಸನಗಳನ್ನು ಮಾಡಬೇಕೆನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಎದ್ದು ನಿಂತ್ಕೋಬೇಕು. ನಂತರ ಸಮಸ್ಥಿತಿಯಲ್ಲಿ ನಿಂತುಕೊಂಡು ಮೊದಲನೇದಾಗಿ ಅರ್ಧ ಚಕ್ರಾಸನ ಅಂತ ಕರಿತೀವಿ. ಕಾಲುಗಳ ಮಧ್ಯೆ ಸ್ವಲ್ಪ ಡಿಸ್ಟೆನ್ಸ್ ಇರಲಿ. ಸೊಂಟದ ಮೇಲೆ ಕೈಗಳನ್ನು ಇಡಿ. ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ನೋಡುತ್ತಾ ಹಿಂದಕ್ಕೆ ಬೆಂಡ್ ಆಗಬೇಕು. ಹಿಂದಕ್ಕೆ ಬೆಂಡ್ ಆದಮೇಲೆ ಉಸಿರನ್ನ ಹೊರ ಹಾಕಿ ಇದನ್ನ ಒಂದು 5 ರಿಂದ 10 ಸೆಕೆಂಡ್ಗಳ ಕಾಲ ಹೋಲ್ಡ್ ಮಾಡಿ. ನಂತರ ಅರ್ಧ ಕಟಿ ಚಕ್ರಾಸನ ಅಂತ ಕರಿತೀವಿ. ಇದೇ ರೀತಿ ಸಮಸ್ಥಿತಿಯಲ್ಲಿ ನಿಂತ್ಕೊಂಡು ಕಾಲುಗಳ ಮಧ್ಯೆ ಸ್ವಲ್ಪ ಡಿಸ್ಟೆನ್ಸ್ ಇರಲಿ, ಸ್ವಲ್ಪ ಡಿಸ್ಟೆನ್ಸ್. ನಂತರ ಬಲಗೈಯನ್ನು ಕೆಳಗೆ ಬಿಡಿ, ಎಡಗೈಯನ್ನು ಮೇಲೆ ಎತ್ತಿ. ಇದು ಅರ್ಧ ಕಟಿ ಚಕ್ರಾಸನ. ನಂತರ ನೀವು ಬಲಗಡೆಗೆ ಬೆಂಡ್ ಆಗಬೇಕು. ಮತ್ತೆ ಉಸಿರು ತಗೊಳ್ತಾ ಮೇಲೆ ಬನ್ನಿ. ಮತ್ತೆ ಕೈಗಳನ್ನು ಕೆಳಗೆ ಬಿಡಿ. ಉಸಿರು ತಗೊಳ್ತಾ ಬಲಗೈಯನ್ನು ಮೇಲೆ ಎತ್ತಿ. ನಂತರ ಉಸಿರನ್ನು ಹೊರ ಹಾಕ್ತಾ ಮತ್ತೆ ಎಡಗಡೆಗೆ ಬೆಂಡಾಗಿ. ಈ ಆಸನವನ್ನು ಸಹ ನಾವು 5 ರಿಂದ 10 ಸೆಕೆಂಡ್ ಹೋಲ್ಡ್ ಮಾಡಿದ್ರೆ ತುಂಬಾ ಉತ್ತಮ. ನಂತರ ಮೂರನೇ ಆಸನ ಗೋಮುಖಾಸನ ಅಂತ ಕರಿತೀವಿ. ಮೂರನೇ ಆಸನ. ಮೊದಲಿಗೆ ಏತಿ ಸಮಸ್ಥಿತಿಯಲ್ಲಿ ಕುಳಿತುಕೊಂಡು ನಂತರ ನಮ್ಮ ಬಲಗಾಲನ್ನು ಈ ರೀತಿ ಮಡಚಬೇಕು. ಬಲಗಾಲನ್ನು ಮಡಚಿ ಬಲಗಾಲಿನ ಪಾದ ಎಡ ಪೃಷ್ಠಭಾಗಕ್ಕೆ ಬಂದಿರಬೇಕು. ನಂತರ ಎಡಗಾಲು ಬಲಗಾಲಿನ ಮೇಲೆ, ಮೊಣಕಾಲುಗಳು ಇರುತ್ತೆ ನೇರವಾಗಿ ಕಾಣಲಿ. ನಂತರ ನಿಮ್ಮ ಬಲಗೈಯನ್ನು ಮೇಲೆ ಎತ್ತಿ. ನಂತರ ಹಿಂದೆಯಿಂದ ಲಾಕ್ ಮಾಡಬೇಕು. 2 ಕೈಗಳನ್ನು ಹಿಂದೆಯಿಂದ ಲಾಕ್ ಮಾಡಿ ಈ ರೀತಿ ಮುಂದೆ ಕುಳಿತಬೇಕು. ಇದಕ್ಕೆ ಗೋಮುಖಾಸನ ಅಂತ ಕರಿತೇವೆ. ದೃಷ್ಟಿ ನೇರವಾಗಿರಲಿ. 5 ರಿಂದ 10 ಸೆಕೆಂಡ್ ಆಸನವನ್ನು ಹೋಲ್ಡ್ ಮಾಡಿ. ಇದನ್ನ ಇನ್ನೊಂದು ಕಡೆಗೆ ಮಾಡಬಹುದು. 2 ಕಡೆಗೆ. ಇನ್ನೊಂದು ಕಡೆ ಅಂದರೆ ನಮ್ಮ ಎಡಗಾಲನ್ನ ಮಡಚಿ ಪಾದವು ಬಲ ಪೃಷ್ಠಭಾಗದ ಹತ್ರ ಬರಲಿ. ನಂತರ ಬಲಗಾಲನ್ನ ಮಡಚಿ. ಈ ರೀತಿ ನೇರವಾಗಿ ಕುಳಿತು ಬೆನ್ನು ಕಟ್ಟು ನೇರವಾಗಿರಬೇಕು. ದೃಷ್ಟಿ ಮುಂದೆ ಇರಬೇಕು. ಇದನ್ನು ಸಹ 5 ರಿಂದ 10 ಸೆಕೆಂಡ್ ಏನ್ ಮಾಡಿ ಆಸನವನ್ನು ಹೋಲ್ಡ್ ಮಾಡಿ. ಈ 3 ಆಸನಗಳು ನಮ್ಮ ಕತ್ತಿನ ಭಾಗಕ್ಕೆ ಮತ್ತು ಭುಜಗಳಿಗೆ ರಿಲ್ಯಾಕ್ಸ್ ನೀಡುವಂತ ಒಂದು ಉತ್ತಮ ರೀತಿಯಲ್ಲಿ ವ್ಯಾಯಾಮ ಆಗುವಂತ ಆಸನಗಳು ಇವಾಗಿವೆ. ನಂತರ ನಮ್ಮ
ಬೆನ್ನು ಮೂಳೆಯಲ್ಲಿ ಯಾವ ರೀತಿ ಸಮಸ್ಯೆಗಳು, ಮತ್ತು ಅಪ್ಪರ್ ಬ್ಯಾಕ್, ಲೋವರ್ ಬ್ಯಾಕ್, ಮಿಡಲ್ ಬ್ಯಾಕ್, ಈ ರೀತಿ ಸೊಂಟ ನೋವು ಏನು ಕಾಡ್ತಾ ಇರುತ್ತೆ ಅದಕ್ಕೆ ಇದು ಆಸನಗಳು. ಮೊದಲನೇದಾಗಿ ಮಕರಾಸನ. ಮಕರಾಸನ ಮಾಡುವ ವಿಧಾನ: ಮೊದಲಿಗೆ ಈ ರೀತಿ ವಜ್ರಾಸನದ ಸ್ಥಿತಿಯಲ್ಲಿ ಕುಳಿತುಕೊಳ್ಳಬೇಕು. ವಜ್ರಾಸನ ಸ್ಥಿತಿಯಲ್ಲಿ ಕುಳಿತು ನಂತರ ಎರಡು ಕಾಲುಗಳನ್ನು ಹಿಂದೆ ಚಾಚಿ ಹೊಟ್ಟೆ ಮೇಲೆ ಮಲಗಿ ನಂತರ ನಮ್ಮ ಎರಡು ಕೈಗಳನ್ನು ಒಂದರ ಮೇಲೆ ಒಂದಿಟ್ಟು ಹಣೆ ಭಾಗವನ್ನು ನಾವು ಎರಡು ಕೈಗಳ ಮೇಲೆ ಇಡಬೇಕು. ಮತ್ತು ಎರಡು ಕಾಲುಗಳು ಈ ರೀತಿ ಪಾದಗಳು ಹೊರಮುಖವಾಗಿರಲಿ. ನಂತರ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಹೊರ ಹಾಕುತ್ತಾ ಹಣೆ ಭಾಗವನ್ನು ಎರಡು ಕೈಗಳ ಮೇಲೆ ಇಡಿ. ಆರಾಮದಾಯಕವಾಗಿ ಉಸಿರಾಟವನ್ನು ಮಾಡ್ತಾ ಇರಬೇಕು. ಈ ಆಸನದಲ್ಲಿ ನಾವು ಒಂದು 3 ನಿಮಿಷಗಳ ಕಾಲ ನಿಂತರೂ ಏನೂ ತೊಂದರೆ ಇಲ್ಲ. ಸಿಂಪಲ್ ಆಸನ, ರಿಲ್ಯಾಕ್ಸೇಷನ್ ಆಸನ. ಹಾಗೆ ಎರಡು ಕಾಲುಗಳನ್ನು ಕೂಡಿಸಿ ನಂತರ ಎರಡು ಕೈಗಳನ್ನು ತೆಗೆಯಿರಿ. ನಂತರ ಮುಂದಿನ ಆಸನ ಭುಜಂಗಾಸನ. ಈ ಆಸನದಿಂದ ನಾವು ಭುಜಂಗಾಸನಕ್ಕೆ ಹೋಗುವಂಥದ್ದು. ಎರಡು ಕೈಗಳನ್ನು ಎದೆ ಪಕ್ಕ ಇಡಿ. ಎರಡು ಕಾಲುಗಳ ಹಿಂದೆ ಒಂದಕ್ಕೊಂದು ಕೂಡಿರಲಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಕತ್ತಿನ ಭಾಗವನ್ನು ಮೇಲೆ ಎತ್ತಿ, ನಂತರ ನಿಮ್ಮ ಎದೆ ಭಾಗ, ನಂತರ ನಿಮ್ಮ ಬೆನ್ನಿನ ಮಧ್ಯದ ಭಾಗ, ನಂತರ ನಿಮ್ಮ ಸೊಂಟದ ಭಾಗವನ್ನು ಮೇಲೆ ಎತ್ತುತ್ತಾ ಮೇಲೆ ನೋಡಬೇಕು. ಉಸಿರಾಟ ಪ್ರಕ್ರಿಯೆ ಸರಳವಾಗಿರಲಿ, ಯಾವುದೇ ರೀತಿಯ ಒತ್ತಡ ಬೇಡ. ಮತ್ತೆ ಉಸಿರನ್ನ ಹೊರ ಹಾಕ್ತಾ ಮುಂದೆ ಬನ್ನಿ. ಮತ್ತೆ ಮಕರಾಸನ ಸ್ಥಿತಿಯಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಮುಂದಿನ ಆಸನ ಶಲಭಾಸನ. ಶಲಭಾಸನ ಮಾಡುವ ವಿಧಾನ: ಎರಡು ಕೈಗಳನ್ನು ತೊಡೆ ಪಕ್ಕ ಇಡಬೇಕು, ತೊಡೆ ಕೆಳಗೆ, ತೊಡೆ ಭಾಗದ ಕೆಳಗೆ. ಗದ್ದವನ್ನು ನೆಲಕ್ಕೆ ತಾಗಿಸಿ ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಕಾಲುಗಳನ್ನು ಕೂಡಿಸಿ ಮತ್ತೆ ಮೇಲೆ ಎತ್ತಿ. ಈ ಆಸನದಲ್ಲೂ ಸಹ ನಾವು 5 ರಿಂದ 10 ಸೆಕೆಂಡ್ ಹೋಲ್ಡ್ ಮಾಡಬೇಕು ಆಸನವನ್ನು. ಮತ್ತೆ ಮಕರಾಸನ ಸ್ಥಿತಿ. ನಂತರ ಮತ್ತೆ ನಿಧಾನವಾಗಿ ಮೇಲೆದ್ದು ಕುಳಿತು ವಜ್ರಾಸನ ಸ್ಥಿತಿಗೆ ಬನ್ನಿ. ಈಗ ಹೊಟ್ಟೆಯ ಮೇಲೆ ಮಲಗಿ ಮಾಡುವಂಥ ಆಸನಗಳನ್ನು ಮಾಡಿದ್ದೇವೆ. ಈಗ ಮುಂದೆ ಬೆನ್ನಿನ ಮೇಲೆ ಮಲಗಿ ಮಾಡುವಂಥ ಆಸನಗಳು. ನಿಧಾನವಾಗಿ ಬೆನ್ನಿನ ಮೇಲೆ ಮಲಗಿ ನಂತರ ಎರಡು ಕಾಲುಗಳನ್ನು ಪೃಷ್ಠಭಾಗಕ್ಕೆ ತಾಗಿಸಬೇಕು. ಸೇತು ಬಂಧಾಸನ ಅಂತ ಕರಿತೇವೆ. ಎರಡು ಕಾಲುಗಳನ್ನು ಆಂಕಲ್ ಜಾಯಿಂಟ್ ಅನ್ನು ಹಿಡಿಯಬೇಕು. ಎರಡು ಕಾಲುಗಳ ಆಂಕಲ್ ಜಾಯಿಂಟ್ ಅನ್ನು ಕೈಗಳಿಂದ ಹಿಡಿದು ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ನಮ್ಮ ಸೊಂಟದ ಭಾಗವನ್ನು ಮೇಲೆ ಎತ್ತಬೇಕು. ನಮ್ಮ ದೇಹವು ಸಂಪೂರ್ಣವಾಗಿ ಪಾದಗಳು ಮತ್ತೆ ಮೊಣಕೈಗಳು, ಭುಜ ಮತ್ತು ಕತ್ತಿನ ಮೇಲೆ ಬ್ಯಾಲೆನ್ಸ್ ಆಗಿರಬೇಕು. ಸೊಂಟ ಭಾಗದಿಂದ ಎದೆ ಭಾಗದವರೆಗೂ ಮೇಲೆ ಎತ್ತಿರಬೇಕು.
ಸರಳವಾಗಿ ಉಸಿರಾಟ ಮಾಡುವಂಥದ್ದು. ಕೆಳಗೆ ಬನ್ನಿ. ನಿಮಗೆ ಆಂಕಲ್ ಜಾಯಿಂಟ್ ಹಿಡಿಯಲಿಕ್ಕೆ ಸಾಧ್ಯವಾಗಿಲ್ಲ ಅಂದರೆ ನೀವು ಕೈಗಳನ್ನು ಪಕ್ಕಕ್ಕಿಟ್ಟು ಸಹ ಏನು ಮಾಡ್ಬೋದು, ಸೊಂಟದ ಭಾಗವನ್ನು ಮೇಲೆ ಎತ್ತಬಹುದು. ಈ ಥರ ಸಿಂಪಲ್ ಆಗಿದೆ. ಮತ್ತೆ ಎರಡು ಕಾಲುಗಳನ್ನು ಮುಂದೆ ಚಾಚಿ ಮುಂದಿನ ಆಸನ ಪವನ ಮುಕ್ತಾಸನ. ಎರಡು ಕಾಲುಗಳನ್ನು 90 ಡಿಗ್ರಿ ಮೇಲೆ ಎತ್ತಿ ನಂತರ ಎರಡು ಕಾಲುಗಳನ್ನು ಮಡಿಚಿ, ಎರಡು ಕಾಲುಗಳು ಒಂದಕ್ಕೊಂದು ಕೂಡಿರಲಿ. ನಂತರ ಎರಡು ಕೈಗಳಿಂದ ಎರಡು ಕಾಲನ್ನು ಹಿಡಿದು ಉಸಿರನ್ನು ಹೊರ ಹಾಕುತ್ತಾ ನಿಮ್ಮ ಹಣೆ ಭಾಗವನ್ನು ಮೊಣಕಾಲಿಗೆ ತಾಗಿಸಬೇಕು. ಇದು ಪವನ ಮುಕ್ತಾಸನ. ಎರಡು ಕಾಲುಗಳನ್ನು ಮುಂದೆ ಚಾಚಿ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಇದು ನಮ್ಮ ಬೆನ್ನಿನ ಭಾಗಕ್ಕೆ ಯೋಗಾಸನಗಳು. ನಂತರ ನಮ್ಮ ದೇಹದ ವಿವಿಧ ಭಾಗಗಳಿಗೆ ಯೋಗಾಭ್ಯಾಸವನ್ನು ಮಾಡುವಂಥದ್ದು. ಎಲ್ಲದಕ್ಕೂ ಸಹ ಈ ಆಸನಗಳು ಹೆಲ್ಪ್ ಆಗ್ತವೆ. ಕೈಗಳಿಗೆ, ತೋಳುಗಳಿಗೆ ಮತ್ತು ಕಾಲುಗಳಿಗೆ, ಪ್ರತಿಯೊಂದಕ್ಕೂ ಈ ಆಸನಗಳು ಹೆಲ್ಪ್ ಆಗುವಂಥದ್ದು. ಮೊದಲನೇದಾಗಿ ನಾವು ಉಚಿತ ಪದ್ಮಾಸನವನ್ನು ಮಾಡುವಂಥದ್ದು. ಎರಡು ಕಾಲುಗಳನ್ನು ಮುಂದೆ ಚಾಚಿ ನಂತರ ಪದ್ಮಾಸನವನ್ನು ಹಾಕುವಂಥದ್ದು. ಸಮಸ್ಥಿತಿಯಲ್ಲಿ ಕುಳಿತುಕೊಂಡು ಉಸಿರನ್ನು ಹೊರಹಾಕಿ ಮತ್ತೊಮ್ಮೆ ಉಸಿರನ್ನು ತೆಗೆದುಕೊಳ್ಳಿ. ನಂತರ ಉಸಿರನ್ನು ಹೊರಹಾಕಿ ನಿಮ್ಮ ಬಲಗಾಲನ್ನು ಮಡಿಚಿ, ನಂತರ ಮತ್ತೆ ನಿಮ್ಮ ಎಡಗಾಲನ್ನು ಮಡಿಚಿ. ಈ ಪದ್ಮಾಸನ ಹಾಕಿದ ಮೇಲೆ ಎರಡು ಕೈಗಳನ್ನು ಸೆಗಡಿಗೆ ಇಟ್ಟು ನಂತರ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಹೊರಹಾಕಿ ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡು ಈ ಪದ್ಮಾಸನ ಹಾಕಿದ್ದನ್ನು ನಾವು ಮೇಲೆತ್ತಬೇಕು. ಇದು ಉಚಿತ ಪದ್ಮಾಸನ. ಈ ರೀತಿ ಆಸನವನ್ನು ಒಂದು 10 ಸೆಕೆಂಡ್ ನಾವೇ ಮಾಡಬೇಕು, ಹೋಲ್ಡ್ ಮಾಡುವಂಥದ್ದು. ಮತ್ತು ಪದ್ಮಾಸನವನ್ನು ರಿಲೀಸ್ ಮಾಡಿ ನಂತರ ಸೂಕ್ತ ವಜ್ರಾಸನ. ವಜ್ರಾಸನ ಸ್ಥಿತಿಯಲ್ಲಿ ಕುಳಿತುಕೊಂಡು ವಜ್ರಾಸನ ಸ್ಥಿತಿಯಲ್ಲಿ ಕುಳಿತುಕೊಳ್ಳುತ್ತೇವೆ. ನಂತರ ಈ ಎರಡು ಪಾದಗಳನ್ನು ಹೊರ ಹಾಕಬೇಕು. ಎರಡು ಪಾದಗಳನ್ನು ಹೊರ ಹಾಕಿ ಇದೇ ರೀತಿ ಆ ಕಡೆನೂ ಹೊರ ಹಾಕಬೇಕು. ನಂತರ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಹೊರ ಹಾಕುತ್ತಾ ಹಿಂದೆ ಬೆಂಡಾಗಬೇಕು. ಬೆನ್ನಿನ ಮೇಲೆ ಸಂಪೂರ್ಣವಾಗಿ ಮಲಗುವಂಥದ್ದು. ಎರಡು ಕೈಗಳು ತೊಡೆಯ ಮೇಲಿರಲಿ. ನಂತರ ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ಮತ್ತೆ ಮೊದಲ ಸ್ಥಿತಿಯಲ್ಲಿ ಬಂದು ಕುಳಿತುಕೊಳ್ಳಿ. ಇದು ಸೂಕ್ತ ವಜ್ರಾಸನ. ಈ ಆಸನವನ್ನು ಸಹ 5 ರಿಂದ 10 ಸೆಕೆಂಡ್ ಹೋಲ್ಡ್ ಮಾಡಬೇಕು. ಅದರಲ್ಲಿ ವಜ್ರಾಸನವನ್ನ ಮಾಡುವಂಥದ್ದು. ಎರಡು ಕಾಲುಗಳನ್ನು ಹಿಂದೆ ಮಡಿಚಿ ಇದೇ ರೀತಿ ಪೃಷ್ಠಭಾಗದ ಮೇಲೆ ಕುಳಿತುಕೊಳ್ಳಿ. ಬೆನ್ನು ಕತ್ತು ನೇರವಾಗಿರಲಿ. ಎರಡು ಕೈಗಳನ್ನು ತೊಡೆಯ ಭಾಗದ ಮೇಲಿಟ್ಟು 5 ರಿಂದ 10 ಬಾರಿ ದೀರ್ಘವಾಗಿ ಉಸಿರಾಟ ಪ್ರಕ್ರಿಯೆಯನ್ನು ಆರಂಭಿಸಿ.
ಎಸ್. ಈ ಆಸನವನ್ನು ಮಾಡಿದ ನಂತರ ನಾವು ವೀರಭದ್ರಾಸನವನ್ನು ಮಾಡೋಣ. ಎಸ್. ಮೊದಲಿಗೆ ಸಮಸ್ಥಿತಿಯಲ್ಲಿ ನಿಂತುಕೊಂಡು ನಂತರ ಬಲಗಾಲನ್ನು ಬಲಗಡೆಗೆ 1 ಲೆಗ್ ಡಿಸ್ಟೆನ್ಸ್ ಅಷ್ಟು ತೆಗೆದುಕೊಳ್ಳಿ. ನಂತರ ಬಲಪಾದವನ್ನು ಬಲಗಡೆಗೆ ತಿರುಗಿಸಿ. ಎಸ್. 2 ಕೈಗಳನ್ನು ಭುಜದ ಸಮಾಂತರವಾಗಿ ಮೇಲೆ ಎತ್ತಿ ಭುಜಕ್ಕೆ ಸಮಾನಾಂತರವಾಗಿರಬೇಕು. ನಂತರ ನಿಮ್ಮ ಬಲಗಾಲನ್ನು ಮೊಣಕಾಲನ್ನು ಬೆಂಡ್ ಮಾಡಿ ಬಲಗಾಲಿನ ಮೊಣಕಾಲನ್ನು ಬೆಂಡ್ ಮಾಡಿದ ನಂತರ ನಾವು ನಮ್ಮ ಬಲಗೈನ ಮಧ್ಯದ ಬೆರಳನ್ನು ನೋಡ್ತಾ ಇರಬೇಕು. ನಿಧಾನವಾಗಿ ಮತ್ತೆ ಮೇಲ್ ಬರುತ್ತಾ ಇನ್ನೊಂದು ಬದಿಗೆ ಮಾಡುವಂಥದ್ದು ಎಡಗಡೆಗೆ. ಎಡಪಾದವನ್ನು ಎಡಗಡೆಗೆ ಸರಿಸಿ ನಂತರ ಎಡ ಮೊಣಕಾಲನ್ನು ಬೆಂಡ್ ಮಾಡಿ ಮಧ್ಯದ ಬೆರಳನ್ನು ನೋಡ್ತಾ ಇರಿ. ಎಡಗಡೆ ಮಧ್ಯ ಬೆರಳನ್ನು ಮತ್ತೆ ನಿಧಾನವಾಗಿ ಮೇಲೆ ಬನ್ನಿ. ಇದು ವೀರಭದ್ರಾಸನ. ಇದೇ ರೀತಿ ಪೊಸಿಷನ್ ಅಲ್ಲಿರಿ. ನಂತರ ಪರಿವೃತ್ತ ತ್ರಿಕೋನಾಸನ. ಬಲಪಾದವನ್ನು ಬಲಗಡೆಗೆ ತಿರುಗಿಸಿ ನಂತರ 2 ಕೈಗಳನ್ನು ಭುಜದ ಸಮಾಂತರವಾಗಿ ಮೇಲೆ ಎತ್ತಿ ನಿಮ್ಮ ಅಪ್ಪರ ಬಾಡಿಯನ್ನು ಸಹ ಬಲಗಡೆಗೆ ಟರ್ನ್ ಮಾಡಿ ನಂತರ ನಿಧಾನವಾಗಿ ಮುಂದೆ ಬೆಂಡಾಗುತ್ತಾ ನಿಮ್ಮ ಎಡಗೈಯನ್ನು ಬಲಪಾದದ ಪಕ್ಕ ಇಡಬೇಕು. ನಂತರ ಮೇಲೆ ನೋಡಿ ನಿಮ್ಮ ಬಲಗೈನ ಮಧ್ಯದ ಬೆರಳನ್ನು ನೋಡಿ ನಿಧಾನವಾಗಿ ಮತ್ತೆ ಮೇಲೆ ಬನ್ನಿ. ಇದನ್ನ ಇನ್ನೊಂದು ಕಡೆ ಮಾಡುವಂಥದ್ದು. ಸೇಮ್ ಮೊದಲು ಯಾವ ರೀತಿ ಮಾಡಿರ್ತೀವಿ ಅದೇ ತರ ಇನ್ನೊಂದು ಬದಿಗೆ ಮಾಡುವಂಥದ್ದು. ಎಸ್. ಮತ್ತೆ ನಿಧಾನವಾಗಿ ಮೇಲ್ ಬನ್ನಿ, ಮೊದಲನೇ ಸ್ಥಿತಿಗೆ ಬನ್ನಿ. ಈ ಎಲ್ಲ ಆಸನಗಳು ನಮ್ಮ ದೇಹದ ವಿವಿಧ ಭಾಗಗಳಿಗೆ ವ್ಯಾಯಾಮ ನೀಡುವಂಥ ಆಸನಗಳು. ಎಸ್. ನಂತರ ನಮ್ಮ ಹೊಟ್ಟೆಯ ಬೊಜ್ಜನ್ನು ಕರಗಿಸುವಂಥ ಆಸನಗಳು ಯಾವ ರೀತಿ ಮಾಡಬೇಕೆನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಹೊಟ್ಟೆಯ ಬೊಜ್ಜನ್ನು ಕರಗಿಸಲಿಕ್ಕೆ ಆಸನಗಳಕ್ಕಿಂತ ಸೂರ್ಯ ನಮಸ್ಕಾರ ತುಂಬ ಬೆಸ್ಟ್ ಆಗಿರ್ತವೆ. ಅದಕ್ಕೆ ನೀವು ಸೂರ್ಯ ನಮಸ್ಕಾರವನ್ನು ಮುಂಚಿತವಾಗಿ ಮಾಡಬಹುದು. ಹೊಟ್ಟೆಯ ಬೊಜ್ಜನ್ನು ಕರಗಿಸಲಿಕ್ಕೆ ಮಾಡುವಂಥ ಸೂರ್ಯ ನಮಸ್ಕಾರವನ್ನು, ಈ ಯೋಗವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ಬೋದು, ಸೂರ್ಯ ನಮಸ್ಕಾರವನ್ನು ಮಾಡ್ಬೋದು. ನಿಮಗೆ ಸೂರ್ಯ ನಮಸ್ಕಾರದ ಬಗ್ಗೆ ಮಾಹಿತಿ ಬೇಕಂದ್ರೆ ಈಗಾಗಲೇ ನಾನು ನಿಮಗೆ ಯೂಟ್ಯೂಬಲ್ಲಿ ಸೂರ್ಯ ನಮಸ್ಕಾರದ ಬಗ್ಗೆ ವಿಡಿಯೋನ ಮಾಡಿದ್ದೇನೆ. ಅದನ್ನಾದರೂ ನೋಡಿ ಅಥವಾ ಇನ್ನೊಂದು ಬಾರಿ ನಿಮ್ಗೆ ಇದನ್ನು ತಿಳಿಸ್ಕೊಡ್ತೇನೆ. ಮ್ಯಾಟಿನ ಮುಂಭಾಗದಲ್ಲಿ ನಿಲ್ಲಬೇಕು. ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ 2 ಕೈಗಳು ಎದೆಯ ಮುಂಭಾಗದಲ್ಲಿ ನಮಸ್ಕಾರ ಸ್ಥಿತಿಯಲ್ಲಿರಬೇಕು. ಉಸಿರನ್ನು ಹೊರಹಾಕಿ ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ 2 ಕೈಗಳನ್ನು ಮೇಲೆ ಎತ್ತುತ್ತಾ ಹಿಂದೆ ಬೆಂಡಾಗಬೇಕು. ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬಂದು ಉಸಿರನ್ನು ಹೊರ ಹಾಕುತ್ತಾ ಮುಂದೆ ಬೆಂಡಾಗಿ ನಂತರ ನಿಮ್ಮ ಹಣೆ ಭಾಗವನ್ನು ಮೊಣಕಾಲಿಗೆ ತಾಗಿಸಬೇಕು. ಉಸಿರನ್ನು ತೆಗೆದುಕೊಳ್ಳಿ ಮತ್ತೆ ನಿಮ್ಮ ಬಲಗಾಲನ್ನು ಹಿಂದೆ ಇಡಿ. ಉಸಿರನ್ನು ಹೊರ ಹಾಕುತ್ತಾ ಮತ್ತೊಮ್ಮೆ ಉಸಿರನ್ನು ತೆಗೆದುಕೊಳ್ಳಿ. ಮತ್ತೆ ಉಸಿರನ್ನು ಹೊರ ಹಾಕುತ್ತಾ ಎಡಗಾಲನ್ನು ಹಿಂದೆ ಇಡಿ.
ನಂತರ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಹೊರ ಹಾಕುತ್ತಾ ನಿಮ್ಮ ಮೊಣಕಾಲು, ಎದೆ ಮತ್ತು ಗದ್ದಲ ಭಾಗವನ್ನು ನೆಲಕ್ಕೆ ತಾಗಿಸಿ ಉಸಿರನ್ನು ಹೋಲ್ಡ್ ಮಾಡಿ. ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಸೊಂಟದ ಭಾಗವನ್ನು, ಎದೆ ಭಾಗವನ್ನು, ಕತ್ತಿನ ಭಾಗವನ್ನು ಮೇಲೆ ಎತ್ತಿ ಮೇಲೆ ನೋಡ್ತಾ ಇರಬೇಕು. ನಂತರ ಉಸಿರನ್ನು ಹೊರ ಹಾಕುತ್ತಾ ಸೊಂಟದ ಭಾಗವನ್ನು ಮೇಲೆ ಎತ್ತಿ ಕತ್ತಿನ ಭಾಗವನ್ನು ಕೆಳಗಾಕಿ ನಿಮ್ಮ ಹೊಟ್ಟೆ ಭಾಗವನ್ನು ನೋಡ್ತಾ ಇರಿ. ನಂತರ ನಿಮ್ಮ ಬಲಗಾಲನ್ನು ಮುಂದೆ ಇಡಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮತ್ತೆ ಉಸಿರನ್ನು ಹೊರ ಹಾಕಿ ಮತ್ತೆ ನಿಮ್ಮ ಬಲಗಾಲನ್ನು, ಎಡಗಾಲನ್ನು ಮುಂದೆ ಇಡಿ. ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ಮತ್ತೆ ನಿಧಾನವಾಗಿ ನಮಸ್ಕಾರ ಸ್ಥಿತಿ ಮತ್ತೆ ಸಮಸ್ಥಿತಿ. ಇದು ಸೂರ್ಯ ನಮಸ್ಕಾರ. ಇದನ್ನು ನೀವು 2 ಕಡೆಯಿಂದನೂ ಮಾಡಬೇಕು. ಹೊಟ್ಟೆಯ ಬೊಜ್ಜನ್ನು ಕರಗಿಸಲಿಕ್ಕೆ ಈ ಸೂರ್ಯ ನಮಸ್ಕಾರವು ನಮಗೇನಾಗಿರುತ್ತೆ, ಸಹಾಯ ಮಾಡುವಂಥದ್ದು. ಈ ಯೋಗ ಮಾಡುವುದನ್ನು ಹೊರತುಪಡಿಸಿ ಕೆಲಸದ ಸಮಯದಲ್ಲಿ ಯಾವ ರೀತಿ ನಮ್ಮ ದೇಹವನ್ನು ನಾವು ಯಾವುದೇ ರೀತಿಯ ನೋವಿಗೆ ಒಳಗಾಗದೆ ಇಡುವುದು ಎನ್ನುವುದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ನಾವು ಕೆಲಸ ಮಾಡುವ ಸಮಯದಲ್ಲಿ ಏನು ಮಾಡಬೇಕು, ಪ್ರತಿ 2 ಗಂಟೆಗೊಮ್ಮೆ ನಮ್ಮ ಆಸನಗಳನ್ನು ಬದಲಿಸಬೇಕು. ಆಸನಗಳಂದರೆ ಕುಳಿತಿರ್ತೀವಲ್ಲ, ಅದರಿಂದ ಒಂದು 5 ರಿಂದ 10 ನಿಮಿಷ ಬೇರೆ ಬೇರೆ ಕಡೆ ನಾವು ಓಡಾಡುವುದನ್ನು ಮಾಡಬೇಕು. ಓಡಾಡುವುದಂದರೆ ಸ್ವಲ್ಪ ವಾಕಿಂಗ್ ಮಾಡುವಂಥದ್ದು. ಆ ಕಡೆ ಈ ಕಡೆ ಪ್ರತಿ 2 ಗಂಟೆಗೊಮ್ಮೆ ಮಾಡಿದರೆ ಯಾವುದೇ ರೀತಿಯ ತೊಂದರೆಗಳು ಇಲ್ಲ. ಮತ್ತು ನಾವು ಸ್ವಲ್ಪ ನಮ್ಮ ಕೈಗಳಿಗೆ, ಕತ್ತಿಗಳಿಗೆ ಚಾಲನೆಯನ್ನು ಕೊಡುವಂಥದ್ದು. ಸುಮ್ಮನೆ ಈ ಥರ ಮಾಡುವಂಥದ್ದು, ಸ್ವಲ್ಪ ಕುಳಿತಲ್ಲಿ 2 ಕಡೆಗೆ ಸ್ವಲ್ಪ ಈ ಥರ ಮಾಡುವುದರಿಂದ ಕತ್ತಿಗೂ ಸಹ ವ್ಯಾಯಾಮ ಆದಂತಾಗುತ್ತದೆ. ನಂತರ ನಮ್ಮ ಕೈಗಳಿಗೂ ಸಹ, ಭುಜಗಳಿಗೂ ಸಹ ನಾವು ವ್ಯಾಯಾಮವನ್ನು ಕೊಡಬಹುದು. ಸುಮ್ಮನೆ ಈ ರೀತಿ ಒಂದು ಕೈಗಳನ್ನು ಮೇಲೆ ಎತ್ತೋದು ಕೆಲಸ ಮಾಡುವ ಸಂದರ್ಭದಲ್ಲಿ. ಸ್ವಲ್ಪ ಈ ರೀತಿ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಅಲ್ಲಿ ಇರತಕ್ಕಂಥ ಸೆಳೆತವು ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಅದೇ ರೀತಿ ಏನು ಮಾಡಬೇಕು, ಕೆಲಸ ಮಾಡಿ ಮಾಡಿ ಯಾವಾಗ ಸ್ವಲ್ಪ ಕಣ್ಣು ಉರಿ ಸ್ಟಾರ್ಟ್ ಆಗಿರುತ್ತೋ ಆ ರೀತಿ ಆವಾಗ ನೀವೇನು ಮಾಡಬೇಕು, ಸ್ವಲ್ಪ ಕೈಗಳನ್ನು ಈ ರೀತಿ ಒಂದು 5 ರಿಂದ 6 ಬಾರಿ ಉಜ್ಜಿ ಸ್ವಲ್ಪ ಈ ರೀತಿ ಕಣ್ಣುಗಳಿಗೆ, ಮುಖಕ್ಕೆ ಸ್ವಲ್ಪ ಸ್ಪರ್ಶನೆ ಮಾಡುವಂಥದ್ದು. ಇದನ್ನು ಒಂದು 3 ಬಾರಿ ಮಾಡಿ. ಇದು ಏನಾಗಿರುತ್ತೆ, ಕೆಲಸ ಮಾಡುವ ಸಂದರ್ಭದಲ್ಲಿ ಇದನ್ನು ಮಾಡಿದಾಗ ನಮಗೆ ತೊಂದರೆಗಳಿಂದ ಪಾರಾಗುವುದಕ್ಕೆ ಒಂದು ಸ್ವಲ್ಪ ಚಾನ್ಸ್ ಇರುವಂಥದ್ದು. ಅದಕ್ಕಾಗಿ ಇದನ್ನು ನೀವು ಅಭ್ಯಾಸವನ್ನು ಮಾಡಿಕೊಳ್ಳಿ. ನಂತರ ನಮ್ಮ ಆಹಾರ ಪದ್ಧತಿ ಯಾವ ರೀತಿ ಇರಬೇಕಂದ್ರೆ, ಒಂದು ದಿನಕ್ಕೆ ನಾವು ಕಡಿಮೆ ಅಂದರೂ 2 ರಿಂದ 3 ಲೀಟರ್ ಶುದ್ಧ ನೀರನ್ನು ಕುಡಿಯುವಂಥದ್ದು. ಮತ್ತು 2-3 ರೀತಿಯ ಹಣ್ಣುಗಳನ್ನು ಸೇವನೆ ಮಾಡುವಂಥದ್ದು. ಮತ್ತು ರಾತ್ರಿ ಹೊತ್ತು 7 ರಿಂದ 8 ಗಂಟೆಯ ಒಳಗೆ ಊಟವನ್ನು ಮುಗಿಸಿಬಿಡಿ. ಎಣ್ಣೆ ಹಚ್ಚಿರದಂಥ 1-2 ಚಪಾತಿಗಳನ್ನು ತಿನ್ನುವಂಥದ್ದು, ಹಸಿರು ಕಾಯಿಪಲ್ಯಗಳನ್ನು ತಿನ್ನುವಂಥದ್ದು. ಆದಷ್ಟು ನಿಮ್ಮ ಡೈಜೆಷನ್ಗೆ ಯಾವ ರೀತಿ ಹೆಲ್ಪ್ ಆಗುವಂಥ ಫುಡ್ಗಳನ್ನು ನೀವೇನು ಮಾಡಬೇಕು, ಸೇವನೆ ಮಾಡುವಂಥದ್ದು. ಹಾಗಾಗಿ ಈ ಎಲ್ಲವನ್ನು ನೀವೇನು ಮಾಡಬೇಕು, ಪ್ರತಿದಿನವೂ ನೀವು ಇದನ್ನು ಪಾಲನೆ ಮಾಡುವಂಥದ್ದು. ಯೋಗಾಭ್ಯಾಸವನ್ನು ಪ್ರತಿಯೊಂದು ಯಾವ ರೀತಿ ಸಮಸ್ಯೆಗಳು ನೀವು ಎದುರಿಸ್ತಾ ಇರ್ತೀರ ಆ ಎಲ್ಲ ಸಮಸ್ಯೆಗಳಿಗೂ ಯೋಗಾಭ್ಯಾಸವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಮತ್ತು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ದೈಹಿಕವಾಗಿ ನಾವು ಚಾಲನೆಯನ್ನು ಕೊಡಬೇಕೆನ್ನುವಂಥದ್ದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಮತ್ತು ಆಹಾರದಲ್ಲಿ ಯಾವ ರೀತಿ ನಾವು ಸಮತೋಲನವನ್ನು ಕಾಯ್ದುಕೊಳ್ಳಬೇಕೆನ್ನುವಂಥದ್ದನ್ನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಇದಾಗಿತ್ತು ಇವತ್ತಿನ ಯೋಗಾಭ್ಯಾಸ. ನನ್ನ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ರೀತಿ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ. ಹಾಗೂ ಈ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು. ಹಾಗೂ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ.